ಇತ್ತೀಚೆಗೆ ಯುವಕರಿಗೆ ಕೆಲಸ ಸಿಗ್ತಾ ಇಲ್ಲ, ಕೃಷಿಯಲ್ಲಿ ಲಾಭ ಇಲ್ಲ, ಉದ್ಯೋಗವಿಲ್ಲದೆ ಯುವಕರು ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ ಅನ್ನುವಂತಹ ಮಾತುಗಳು ವಾಡಿಕೆ. ಆದರೆ ಇಲ್ಲೊಂದು ಗ್ರಾಮದಲ್ಲಿ ಯುವಕರು ಉದ್ಯೋಗ ಕಂಡುಕೊಂಡಿದ್ದಾರೆ. ಚಿಕ್ಕ ಗ್ರಾಮದಲ್ಲಿರುವಂತಹ ಮನೆಗಳ ಸಂಖ್ಯೆಯ ಅರ್ಧದಷ್ಟು ಹಿಟಾಚಿಗಳಿವೆ. ಹಾಗಾದ್ರೆ ಯಾವುದು ಆ ಗ್ರಾಮ ಅನ್ನೋದಕ್ಕೆ ಈ ವರದಿ ನೋಡಿ. ಕೈಯಲ್ಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂಬ ಮಾತು ಅದೆಷ್ಟೋ ಯುವಕರ ಪಾಲಿಗೆ ಸ್ಫೂರ್ತಿ. ಇದೇ ರೀತಿ ಕೊಪ್ಪಳ ಜಿಲ್ಲೆಯ ಈ ಚಿಕ್ಕ ಗ್ರಾಮದ ಯುವಕರು ಯಾವುದಕ್ಕೂ ಎದೆಗುಂದದೆ ತಮ್ಮ ಮುಂದಿದ್ದ ಸವಾಲುಗಳನ್ನೇ ಮೆಟ್ಟಿ ನಿಂತು ಸ್ವಾವಲಂಬಿ ಬದುಕನ್ನ ಕಟ್ಕೊಂಡಿದ್ದಾರೆ. ಹಿಟಾಚಿಯಲ್ಲಿ ಯುವಕರ ಸ್ವಾವಲಂಬಿ ಬದುಕು. ನಿರುದ್ಯೋಗಕ್ಕೆ ಗುಡ್ ಬೈ, ಯುವಕರ ಸಾಧನೆಗೆ ಜೈ ಜೈ. ಇತ್ತೀಚೆಗೆ ಯುವಕರಿಗೆ ಗೌರ್ಮೆಂಟ್ ಕೆಲಸ ಸಿಗ್ತಿಲ್ಲ, ಕೃಷಿಯಲ್ಲಿ ಲಾಭವಿಲ್ಲ ಅಂತ ಕೈಕಟ್ಟಿ ಕೂರುವವರೇ ಜಾಸ್ತಿ. ಕೆಲವರಂತೂ ಹೇಗಪ್ಪ ಜೀವನ ಅಂತ ಯೋಚಿಸೋರು ಇದ್ದಾರೆ. ಆದರೆ ಕೊಪ್ಪಳ ತಾಲೂಕಿನ ಮುದ್ಲಾಪುರ ಗ್ರಾಮದ ಯುವಕರು ಉದ್ಯೋಗಕ್ಕಾಗಿ ಹಿಟಾಚಿಗಳನ್ನ ನಂಬಿದ್ದಾರೆ. ಈ ಗ್ರಾಮದಲ್ಲಿ ಸುಮಾರು 120 ಮನೆಗಳಿವೆ. ಇಲ್ಲಿ ಕೃಷಿಯನ್ನೇ ನಂಬಿಕೊಂಡವರಿಗೆ ಈಗ ಭೂಮಿ ಇಲ್ಲದಂತಾಗಿದೆ. ಹೀಗಾಗಿ 120 ಮನೆಗಳಿರೋ ಈ ಊರಲ್ಲಿ 60ಕ್ಕೂ ಹೆಚ್ಚು ಹಿಟಾಚಿಗಳಿವೆ. ಇವುಗಳ ಮೂಲಕವೇ ಯುವಕರು ಬದುಕನ್ನ ಸೃಷ್ಟಿಸಿಕೊಂಡಿದ್ದಾರೆ. ಬಾಲಿಕಲ್ಲ ವಿದ್ಯಾರ್ಥಿಗಳು ಈಗೇನು ಇರ್ಪಣರು ಓದಿದಾರ ಅಂತ ಹೇಳಿದ್ರಲ್ರಿ, ಹಾಗಾಗಿ ಮನುಷ್ಯ ಒಬ್ಬರು ಇವರಿದ್ದ ಮಿಷನ್ ನೋಡ್ಕೊಂತ ಒಂದು 35ರಿಂದ 40 ಮಿಷನ್ ರೀ, 45 ಮಟ್ಟ ಎಲ್ಲ ಒಬ್ರಿಗೊಬ್ರು ನೋಡ್ಕೊಂತ ಇವತ್ತು ಅದರಿಂದ ಹೊಸ ಜೀವನ ಕಟ್ಕೊಂಡಂಗೆ. ನಾವು ಭೂಮಿಲಿಂದ ನಾವು ಹೊಲ ಹಿಡ್ಕೊಳಕ್ಕಲ್ಲ, ಒಂದು ಮನೆ ಹಿಡ್ಕೊಳಕ್ಕಲ್ಲ, ಈ ಮಿಷನ್ಲಿದ್ದಾರೆ ಹೊಲನೂ ಹಿಡ್ಕೊಂಡಾರ, ಮನೇನು ಮಾಡ್ಯಾರೆ. ಎಲ್ಲ ಗ್ರಾಮಗಳಂತೆ ಮುದ್ಲಾಪುರ ಗ್ರಾಮಸ್ಥರು ಕೃಷಿಯನ್ನೇ ನಂಬಿಕೊಂಡಿದ್ರು. 1993ರಲ್ಲಿ ಹಿರೇಹಳ್ಳ ಜಲಾಶಯದ ಕಾಮಗಾರಿ ಆರಂಭವಾಯಿತು. ಗ್ರಾಮದಲ್ಲಿ 60% ಭೂಮಿ ಮುಳುಗಡೆಯಾಯಿತು. ಕೃಷಿ ಭೂಮಿ ಕಳ್ಕೊಂಡ ಇಲ್ಲಿನವರು ಮುಂದೇನಪ್ಪ ಅಂತ ಯೋಚನೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಇಲ್ಲಿಯ ವಿರೂಪಾಕ್ಷಪ್ಪ ಬಾರಕೇರ ಅನ್ನೋರು ಹಿಟಾಚಿ ಓಡಿಸೋದನ್ನ ಕಲ್ತ್ಕೊಳ್ತಾರೆ. ನಂತರ ತಾವೇ ಒಂದು ಹಿಟಾಚಿಯನ್ನ ಖರೀದಿಸಿ ಬಾಡಿಗೆ ರೂಪದಲ್ಲಿ ದುಡಿಸಿದ್ರು. ಇದರಿಂದ ಬಂದ ಲಾಭದಿಂದ 6ರಿಂದ 7 ಹಿಟಾಚಿಗಳನ್ನ ಖರೀದಿಸಿದ್ದಾರೆ. ಈಗ ಕಿನ್ನಾಳದ ವ್ಯವಸಾಯ ಸೇವಾ ಸಹಕಾರ ಸಂಘದಿಂದ ಹಿಟಾಚಿ ಖರೀದಿಗೆ ಸಾಲವನ್ನ ನೀಡುತ್ತಿದ್ದು ಊರಲ್ಲಿ ಹಿಟಾಚಿಗಳು ಹೆಚ್ಚಾಗಿವೆ. ಇದೇ ಹಿಟಾಚಿಗಳಿಂದ ಊರಿನಲ್ಲಿ 300ಕ್ಕೂ ಅಧಿಕ ಜನರಿಗೆ ಉದ್ಯೋಗ ದೊರಕಿದೆ. ಇವತ್ತು ನಮ್ಮನ್ನೆಲ್ಲ ಒಂದು ಆರ್ಥಿಕವಾಗಿ ಏನಾದರೂ ಬದಲಾವಣೆ ಕಂಡಿದ್ದೀವಿ ಅಂದರೆ ಇದೇ ಒಂದು ಮಷಿನ್ಲಿಂದ. ಇವತ್ತು ನನ್ನ ಸ್ವಂತ 7ರಿಂದ 8 ಮಷಿನ್ ನನವೇ ಇದಾವೆ. ಅದ್ರ ಜೊತೆಗೆ ಟ್ಯಾಕ್ಟ್ರಿ, ಟಿಪ್ಪರು, ಸಾಕಷ್ಟು ಆಸ್ತಿಗಳನ್ನು ಮಾಡಿದ್ದೀವಿ. ಯಾವುದೇ ಥರ ನಮಗೆ ಇವತ್ತು ನಾವು ಕೆಳಮಟ್ಟದಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ತಲೆ ಎತ್ತಿ ಇವತ್ತು ಎಲ್ಲ ರಾಜಕೀಯವಾಗಿರ್ಬೋದು ಅಥವಾ ಬೇರೆ ಸಾಮಾಜಿಕ ಕೆಲಸ ಇರ್ಬೋದು, ಅದ್ರ ಜೊತೆಗೆ ನನ್ನ ಆರ್ಥಿಕ ಪರಿಸ್ಥಿತಿಯನ್ನು ನಾನು ಏನಾದರೂ ಕಂಡಿದ್ದೀನಿ ಅಂದರೆ ಅದು ಹಿಟಾಚಿಲಿಂದನೇ ಕಂಡಿದ್ದೀನಿ. ಒಟ್ನಲ್ಲಿ ಓದಿದವರು ಅನಕ್ಷರಸ್ಥರು ಸೇರಿ ಗ್ರಾಮದಲ್ಲಿ ನಿರುದ್ಯೋಗಕ್ಕೆ ಇತಿಶ್ರೀ ಹಾಡಿದ್ದಾರೆ. ಬದುಕೋಕೆ ನೂರಾರು ದಾರಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.